1.83 ಕೋಟಿ ವೆಚ್ಚದ ಡಾಂಬರ್ ರೋಡ್ ಹಾಳು. 12 ದಿನಕ್ಕೆ ಕಿತ್ತು ಬರ್ತಿದೆ ಡಾಂಬರ್ ರೋಡ್. 3 ಕಿಲೋಮೀಟರ್ ಉದ್ದದ ಡಾಂಬರ್ ರಸ್ತೆ ಹಾಳಾಗಿದೆ. ಕೇವಲ 12 ದಿನಕ್ಕೆ ಕಿತ್ತು ಬರ್ತಿದೆ ಈ ಡಾಂಬರ್ ರೋಡ್. ಬರೋಬ್ಬರಿ ವೆಚ್ಚ ಆಗಿದ್ದು 1.83 ಕೋಟಿ. ಆದ್ರೆ 3 ಕಿಲೋಮೀಟರ್ ಉದ್ದದ ಈ ರಸ್ತೆ ಹಾಳಾಗಿದೆ. ಗುತ್ತಿಗೆದಾರ ನಾರಾಯಣಸ್ವಾಮಿ ಮಾಡಿದಂತಹ ಕೆಲಸ, ಮಾಲೂರು ಪಿಡಬ್ಲ್ಯೂಡಿ ಇಲಾಖೆಯ ಇಂಜಿನಿಯರ್ಗಳ ನಿರ್ಲಕ್ಷ್ಯ, ಗುತ್ತಿಗೆದಾರನ ಜೊತೆಗೆ ಶಾಮೀಲಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೀಗ ಕೇಳಿ ಬಂದಿದೆ. ಮಾಲೂರಿನಿಂದ ಗುಡ್ನಹಳ್ಳಿ ಕೋಡೂರು ಮಾರ್ಗದ ರಸ್ತೆ ಇದು. 5 ಹಳ್ಳಿಗಳ ಸಾವಿರಾರು ಜನ ಮಾಲೂರಿಗೆ ಓಡಾಡುವಂತಹ ರಸ್ತೆ. ಹೊಸದಾಗಿ ಡಾಂಬರ್ ಹಾಕುವಂತೆ ಜನ ಒತ್ತಾಯವನ್ನ ಈಗ ಮಾಡ್ತಾ ಇದ್ದಾರೆ. ಈಗಾಗಲೇ ಹೊಸದಾಗೆ ಹಾಕಿರೋದು ಡಾಂಬರ್ ರೋಡು, ಆದ್ರೆ ಹಾಕಿದ 12 ದಿನಕ್ಕೆ ಕಿತ್ತು ಬಂದಿದೆ. ಇದಕ್ಕೆ ಖರ್ಚಾಗಿದ್ದು ಬರೋಬ್ಬರಿ 1.83 ಕೋಟಿ ರೂಪಾಯಿ. ಗುತ್ತಿಗೆದಾರ ನಾರಾಯಣಸ್ವಾಮಿ ಈ ಒಂದು ಕೆಲಸವನ್ನ ಮಾಡಿಸಿದ್ದು ಮಾಲೂರು ಪಿಡಬ್ಲ್ಯೂಡಿ ಇಲಾಖೆಯ ಎಂಜಿನಿಯರ್ಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ, ಆತನ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಆ ಭಾಗದ ಜನ ಮಾಡ್ತಾ ಇದ್ದಾರೆ. ಮಾಲೂರಿನಿಂದ ಗುಡ್ನಹಳ್ಳಿ ಕೋಡೂರು ಮಾರ್ಗದ ರಸ್ತೆ ಇದು. ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಲ್ಲ, ಈಗಾಗಲೇ ಎಷ್ಟರ ಮಟ್ಟಿಗೆ ಈ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅನ್ನೋದಕ್ಕೆ ಆ ಡಾಂಬರೀಕರಣ ಹೊರಗೆ ಬರ್ತಾ ಇರೋದೇ ನೀವು ಗಮನಿಸಬಹುದು. ಡಾಂಬರ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಕಿತ್ತು ಬರ್ತಾ ಇದೆ. ರೋಡ್ ಅಷ್ಟು ನೀಟಾಗಿ ಮಾಡಿದ್ದಾರೆ, 12 ದಿನಕ್ಕೆ ಹೋಗುವಷ್ಟು. ಈಗ ಕಾಮಗಾರಿ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅನ್ನೋದನ್ನ ಆ ಗುತ್ತಿಗೆದಾರನೇ ಹೇಳಬೇಕು. ಅದರಲ್ಲಿ ಕಾಮಗಾರಿ ಎಷ್ಟಾಗಿದೆ ಅಥವಾ ಅದರಲ್ಲಿದ್ದಂತಹ ಹಣ ಏನಾಗಿದೆ ಅಂತ. 12 ದಿನ 13 ದಿನ ಆಗಿದೆ, ನ್ಯಾಯವಾಗಿ ಹಾಕಿಲ್ಲ ಸರ್. ಕಳಪೆ ಕಾಮಗಾರಿ ಎಲ್ಲ ಕಿತ್ತೋಗ್ತಾ ಇದೆ. ಬಂದು ನೋಡಬೇಕು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ದುಡ್ಡು ನೋಡಬೇಕು, ನಮಗೂ ಸ್ಯಾಲ್ರಿ ಬರ್ತದೆ ಗೌರ್ಮೆಂಟ್ ಕಡೆಯಿಂದ. ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ನೋಡಿ ರೋಡು ಹೆಂಗೆ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡಬೇಕು. ನೋಡೋಂಗಿಲ್ಲ, ಮಾಡೋಂಗಿಲ್ಲ. ಪರ್ಸೆಂಟೇಜ್ಗಳು ಮಾತಾಡ್ಕೊತಾರೆ ಸರ್, ಅಷ್ಟೇ. ಅದೊಂದೇ ಅವರು ಅಧಿಕಾರಿಗಳು ಎಚ್ಚೆತ್ಕೊಂಡು ದಾರಿ ಚೆನ್ನಾಗಿಲ್ಲ, ನ್ಯಾಯ ಮಾಡಿಲ್ಲ ಅಂದ್ಬಿಟ್ಟು ಅಧಿಕಾರಿಗಳು ಬಂದು ನೋಡಿ ನೆಕ್ಸ್ಟ್ ಇನ್ನೊಂದು ಸರಿ ಅದ್ರ ಮೇಲೆ ಇನ್ನೊಂದು ಸರಿ ಹಾಕ್ಸಿದ್ರೆ ಒಂದು 10-15 ವರ್ಷ ಬಾಳಿಕೆ ಬರ್ಬೋದು. ಕಿಲೋಮೀಟರ್ವರೆಗೂ ಮಾಡಿದ್ದಾರೆ. ಈಗ ಮಾಡಿರುವ ರಸ್ತೆಯಲ್ಲಿ ಎಲ್ಲ ಪ್ಯಾಸೇಜ್ ಆಗಿ ಒಂದು ದೊಡ್ಡ ವೆಹಿಕಲ್ ಯಾವುದೇ ಆಗಲಿ, ಕಾರ್ ಆಗಲಿ, ಒಂದು ಸ್ಕೂಲ್ ಬಸ್ ಆಗಲಿ, ಒಂದು ಬಸ್ ಆಗಲಿ, ಒಂದು ಟ್ರ್ಯಾಕ್ಟರ್ ಆಗಲಿ ಬಂದರೆ ಕಿತ್ತು ಬರುವ ಸ್ಥಿತಿಯಲ್ಲಿದೆ. ಈ ಕೆಳಗಡೆ ಎಲ್ಲ ರೋಡ್ನ ಜಲ್ಲಿ ಎಲ್ಲ ಕಿತ್ತು ಬರ್ತಾ ಇದೆ. ಮೇಲಿನ 1 ಇಂಚು ಕೂಡ ಇಲ್ಲ ಈ ಡಾಂಬರೀಕರಣ ಮಾಡಿರೋದು. ಇದಕ್ಕಾಗಿ ಎಷ್ಟು ಅಂತ ಪ್ರಿಸರ್ವ್ ಮಾಡಿದ್ದಾರೆ, ಎಷ್ಟು ಸ್ಯಾಂಕ್ಷನ್ ಆಗಿದ್ದಾರೆ. ಆದರೆ ಇಲ್ಲಿ ತೋರಿಸ್ತಾ ಇರೋದು ನೋಡಿದ್ರೆ ಎದ್ದು ಬರ್ತಾ ಇರೋದೆಲ್ಲ ಕಳಪೆ ಕಾಮಗಾರಿ. 12 ದಿನ ಆಯ್ತು ಸರ್, ಅಷ್ಟೇ ಆಗಿದ್ದು. ಆಗಲೇ ಕಿತ್ತೋಗಿದೆ. ಹೇಗೆ ಮಾಡಿಲ್ಲ, ನೀರಲ್ಲಿ ಕರೆಕ್ಟ್ ಚೆಕ್ ಮಾಡಿದ್ರೆ ಮಾತಾಯ್ತಾ? ಎಷ್ಟು ಸರ್ತಿ ಸರ್ ಕೇಳೋದು? ನೀರಿಲ್ಲ ಊರಲ್ಲಿ, ಅದಕ್ಕೆ ಯಾರು ಕೇಳೋಕ್ಕಿಲ್ಲ. ರಸ್ತೆಯನ್ನೆಲ್ಲ ಸರ್ ಕಿತ್ತೋದೆ, ಇಷ್ಟೇ ನೀರಲ್ಲ. ಮೊದಲೆಲ್ಲ ಧರಣಿ ಕುಂತು DC ಆಫೀಸ್ಗೆಲ್ಲ ಹೋಗಿದ್ದು ಮಾಡಿದ್ರಿ, ಸರಿ ಹಾಕ್ತೀನಿ ಅಂತ ಹೇಳಿದ್ರು. ಆದರೆ ಈ ದಾರಿ ಹಾಕ್ತಿದ್ದಾರೆ. ಬಂಗಾರದಂಥ ರಸ್ತೆ ಎದ್ದು ಬರ್ತಾ ಇದೆ, ಎಲ್ಲ ಕಿತ್ತೋಗಿದೆ. ಈಗಲೇ ಬಿದ್ದೋಗ್ತೀರಿ ಸರ್. ಹೌದು, ಕೈ ಕಾಲು ನಾವೇ ಮುರ್ಕೊಬೇಕು, ಜವಾಬ್ದಾರಿ ನಾವೇ ಸರ್. ಅವ್ರು ಕರೆಕ್ಟಾಗಿ ಇಂಜಿನಿಯರ್ ಸ್ಕೆಚ್ ಹಾಕಿದಾಗಿಂದ ತನಿಖೆ ಮಾಡಿ ಕರೆಕ್ಟಾಗಿ ಇಷ್ಟೇ ಹಾಕಿದ್ರೆ ಮಾತ್ರ ಬಿಲ್ ಆಗುತ್ತೆ ಅಂತ ಮಾಡಿದ್ರೆ ಅವ್ರಿಗಾರ್ದ ಕೊಡ್ತಾರಲ್ಲ, ಅವರೆಲ್ಲ ಓಕೆ ಮಾಡ್ತಾರೆ. ಹಾಕಿ ಒಂದು 15 ದಿವಸ ಆಗಿರ್ಬೇಕು ಸರ್. ಏನಾಗಿದೆ ಎಲ್ಲ ಕಿತ್ಕೊಂಡು ಹೋಗ್ತದೆ. ಎಲ್ಲ ಇದನ್ನ ನೋಡಿ ಕಿತ್ಕೊಂಡು ಹೋಗ್ಯದಲ್ಲ. ಕ್ವಾಲಿಟಿ ಯಾವಾಗ ಸರಿಯಾಗಿ ಹಾಕಲ್ಲ ಅವಾಗ ಕಿತ್ಕೊಂಡು ಹೋಗ್ತದೆ. ಖರ್ಚು ಮಾಡ್ತಾರೆ ಯಾರು ಸರ್ ಕೇಳೋರು? ಕೇಳಬೇಕು ನಂಬರ್ಗಳು. ಅವರು ಎಲ್ಲಿ ಅದು ಲೋಡ್ ಗಾಡಿ ಬಂದಾಗ ಎಲ್ಲ ಇಸ್ಕೊಂಡು ಹೋಗ್ಬಿಡ್ತದೆ. ಎಲ್ಲ ತುಳಿತದಲ್ಲ ಲೋಡ್ ತುಂಡಾದಾಗ ಎಲ್ಲ ಕಿತ್ಕೊಂಡು ಹೋಗ್ತದೆ. ಮಳೆ ಬಂದರೆ 1 ತಿಂಗಳಿರಲ್ಲ ಅಷ್ಟೇ. ಅವು ತಿಂಗಳಿರೋದು ಗ್ಯಾರಂಟಿ ಇಲ್ಲ. ನಾವೇನು ಹೇಳೋಕ್ಕಾಗಲ್ಲ ಸರ್, ಇವ್ರು ಹೇಳಬೇಕು.